ನಮಸ್ತೆ, ಮತ್ತೇನು ವಿಶೇಷ? ಚಂದ್ರು ಒಂದು ಮೂವಿ ಮಾಡೋಣ ಅಂತಿದ್ದೀವಿ ಕಣ. ಆಮೇಲೆ ಅದು ಥೀಮು ಒಂದು ಸ್ವಲ್ಪ ಇಂಟೆಲೆಕ್ಚುವಲ್ ಆಗಿದೆ, ಸ್ವಲ್ಪ ಸೈಫೈ, ಆಮೇಲೆ ಫೈಟಿಂಗ್ ಎಲ್ಲ ಸ್ವಲ್ಪ ಜಾಸ್ತಿ ಇದೆ. ಅದಕ್ಕೆ ಏನು ಹೇಗೆ ಅಂತ ನೋಡ್ತಾ ಇದ್ವಿ. ನನಗೆ ಕೇಳಿದ್ರೆ ವೆರಿ ಬ್ಯಾಡ್ ಒಪಿನಿಯನ್. ಯಾಕೆ? ಮ್ಯೂಸಿಕ್ ಮೇಲೆ ಮಾಡಬೇಕು ಫಿಲಮ್ಮು, ಅಥವಾ ನೇಚರ್ ಮೇಲೆ. ಇದೆಲ್ಲ ಏನಂದರೆ ಮನ್ಸಿಗೆ ಒಂಥರ ಖುಷಿ ಕೊಡುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ. ಈ ಇಂಟೆಲೆಕ್ಚುವಲ್ ಎಲ್ಲ ಕೇಳಕ್ ಬೋರ್ ಕಣೋ, ಅದೇ ಡಾನ್ಸು ಅದೇ ಇದು. ಇಂಟೆಲೆಕ್ಚುವಲ್ ಎಲ್ಲ ಡಾಕ್ಯುಮೆಂಟ್ರಿ ಮಾಡು, ಫಿಲಮ್ ಮಾಡಿ ಏನು ಮಾಡ್ತೀಯ? ಡಾಕ್ಯುಮೆಂಟ್ರಿ ಅಂತಲ್ಲ ಕಣೋ, ಅದಕ್ಕೆ ಒಂದು ಬೇಸ್ ಇದೆ, ಅದಕ್ಕೊಂದು ಫ್ಯಾನ್ ಬೇಸ್ ಇದೆ. ಇಲ್ಲ ನಿಮ್ಮಿಬ್ರು ಮಾತು ನಾನು ಕೇಳಿಸ್ಕೊಂಡೆ. ಎರಡೂ ಒಂಥರ ಈಕ್ವಲ್ ಆಗಿರಬೇಕು. ಬರೀ ನಾವು ಇಂಟೆಲೆಕ್ಚುಯಲ್ಲೇ ಮಾಡ್ತೀವಿ ಅಂದ್ರೂ ಆಗಲ್ಲ, ಬರೀ ಮ್ಯೂಸಿಕ್ ಬೇಸ್ಡ್ ಮಾಡ್ತೀವಿ ಅಂದ್ರೂ ಆಗಲ್ಲ. ಇವತ್ತಿನ ಕಗ್ಗದಲ್ಲಿ ಗುಂಡಪ್ಪನವ್ರು ಅದನ್ನೇ ಹೇಳ್ತಾ ಇದ್ದಾರೆ, ಗಂಡ ಹೆಂಡತಿ ಮಧ್ಯೆ ಹೇಗೆ ಸಾಮರಸ್ಯ ಇರುತ್ತೋ ಈ ಬುದ್ಧಿ ಮತ್ತೆ ಹೃದಯಕ್ಕೆ ನಡುವೆ ಇದೇ ರೀತಿ ಸಾಮರಸ್ಯ ಇರಬೇಕು ಅಂತ ಇವತ್ತಿನ ಕಗ್ಗ ಕೇಳೋಣ. ಆಮೇಲಿಂದ ನೀವು ಡಿಸೈಡ್ ಮಾಡಿ ಫಿಲಮ್ ಯಾವ ಥರ ಇರಬೇಕು ಅಂತ. ಸರಿನಾ? ಓಕೆ. ಹೃದಯ ಕೊಪ್ಪುವ ಭಾಷೆ ರಾಗಲಯ ವಿಸ್ತಾರ, ಪದ ಚರ್ಚೆ ಮಿತ ವಿಚಾರಕ್ಕೆ ತಕ್ಕ ಭಾಷೆ, ಹೃದಯ ಮತಿ ಸತಿಪತಿಗಳಂತಿರಲು ಯುಕ್ತವದು, ಬದುಕು ರಸ ತರ್ಕೈಕ್ಯ ಮಂಕುತಿಮ್ಮ. ಹಂಗಿದ್ರೆ ಒಂದೆರಡು ಸಾಂಗ್ ಇರ್ಲಿ ಮೂವಿಯಲ್ಲಿ. ಹಂಗಂದ್ರೆ ಒಂದು ಫೈಟ್ ಹಾಕ. ಸರಿ, ಮೂವಿ ಮಾಡೋಣ. ಜೈ. ಇವನ್ ಪ್ರೊಡ್ಯೂಸರ್. DVG ಪ್ರೆಸೆಂಟ್ಸ್.